ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 8th ಮೇದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ದ ಫಸ್ಟ್ ಕ್ವಶನ್ ಗೈಸ್, ವಿಚ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಅನೌನ್ಸ್ಡ್ ಗೋಪಬಂಧು ಸಂಬಾಡಿಕಾ ಸ್ವಾಸ್ಥ್ಯ ಬಿಮಾ ಯೋಜನಾ ಫಾರ್ ಜರ್ನಲಿಸ್ಟ್? ಪತ್ರಕರ್ತರಿಗಾಗಿ ಗೋಪಬಂಧು ಸಂಬಾಡಿಕಾ ಸ್ವಾಸ್ಥ್ಯ ಬಿಮಾ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಒಡಿಶಾ. ಒಡಿಶಾ ರಾಜ್ಯ ಸರ್ಕಾರ ಪತ್ರಕರ್ತರಿಗಾಗಿ ಗೋಪಬಂಧು ಸಂಬಾಡಿಕಾ ಸ್ವಾಸ್ಥ್ಯ ಬಿಮಾ ಯೋಜನೆಯನ್ನು ಘೋಷಿಸಿದೆ. ಅಂಡ್ ಗೈಸ್, ಒಡಿಶಾ ರಾಜ್ಯ ಸರ್ಕಾರ ಪತ್ರಕರ್ತರನ್ನು ಜರ್ನಲಿಸ್ಟ್ ಅನ್ನು ಫ್ರಂಟ್ ಲೈನ್ ವರ್ಕರ್ಸ್ ಎಂದು ಘೋಷಿಸಿದೆ. ಅಂಡ್ ಗೋಪಬಂಧು ಸಂಬಾಡಿಕಾ ಸ್ವಾಸ್ಥ್ಯ ಬಿಮಾ ಯೋಜನೆಯಡಿ ಪ್ರತಿ ಜರ್ನಲಿಸ್ಟ್ಗೆ 2 ಲಕ್ಷ ರೂಪಾಯಿಗಳ ಆರೋಗ್ಯ ಇನ್ಶೂರೆನ್ಸ್ ನೀಡಲಾಗುವುದು. ಅಂಡ್ ಈ ಯೋಜನೆಯಡಿ ಕರ್ತವ್ಯ ನಿರ್ವಹಿಸುವಾಗ ಕೋವಿಡ್-19 ನಿಂದ ಮೃತಪಟ್ಟ ಜರ್ನಲಿಸ್ಟ್ ಕುಟುಂಬಗಳಿಗೆ 15 ಲಕ್ಷ ರೂಪಾಯಿಗಳ ಆರ್ಥಿಕ ನೆರವು ನೀಡಲಾಗುವುದು. ಒಡಿಶಾ ಬಗ್ಗೆ ನೋಡೋದು ಗೈಸ್, ಒಡಿಶಾದು ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅಂಡ್ ಒಡಿಶಾದು ಗವರ್ನರ್ ಗಣೇಶ್ ಲಾಲ್. ಸೊ ಜರ್ನಲಿಸ್ಟ್ಗಾಗಿ ಒಡಿಶಾ ರಾಜ್ಯ ಸರ್ಕಾರ ಗೋಪಬಂಧು ಸಂಬಾಡಿಕಾ ಯೋಜನೆಯನ್ನು ಪ್ರಾರಂಭಿಸಿದೆ. The world's largest aircraft by American company Stratolaunch successfully completed the second test flight recently. What is the name given to this massive aircraft? ಅಮೆರಿಕದ ಕಂಪನಿ ಸ್ಟ್ರಾಟೋಲಾಂಚ್ನ ವಿಶ್ವದ ಅತಿ ದೊಡ್ಡ ವಿಮಾನ ಇತ್ತೀಚೆಗೆ 2ನೇ ಪರೀಕ್ಷಾ ಹಾರಾಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಅಂಡ್ ಈ ಬೃಹತ್ ವಿಮಾನಕ್ಕೆ ಯಾವ ಹೆಸರಿಡಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ರಾಕ್, ROC. ಅಮೆರಿಕದ ಕಂಪನಿ ಸ್ಟ್ರಾಟೋಲಾಂಚ್ನ ವಿಶ್ವದ ಅತಿ ದೊಡ್ಡ ವಿಮಾನ ಇತ್ತೀಚೆಗೆ 2ನೇ ಪರೀಕ್ಷಾ ಹಾರಾಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಅಂಡ್ ಗೈಸ್, ಈ ಮ್ಯಾಸಿವ್ ಏರ್ಕ್ರಾಫ್ಟ್ದು ನೇಮ್ ರಾಕ್. ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ ಆನ್ಲೈನ್ ಪೋರ್ಟಲ್ ಟು ಪ್ರೊವೈಡ್ ಆಕ್ಸಿಜನ್ ಫಾರ್ ಹೋಮ್ ಐಸೋಲೇಷನ್? ಹೋಮ್ ಐಸೋಲೇಷನ್ಗಾಗಿ ಆಕ್ಸಿಜನ್ ಅನ್ನು ಒದಗಿಸಲು ಆನ್ಲೈನ್ ಪೋರ್ಟಲ್ ಅನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಡೆಲ್ಲಿ. ಹೋಮ್ ಐಸೋಲೇಷನ್ಗಾಗಿ ಆಕ್ಸಿಜನ್ ಒದಗಿಸಲು ಡೆಲ್ಲಿ ಸರ್ಕಾರ ಆನ್ಲೈನ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಡೆಲ್ಲಿದು ಮುಖ್ಯಮಂತ್ರಿ ಗೈಸ್ ಅರವಿಂದ್ ಕೇಜ್ರಿವಾಲ್ ಅಂಡ್ ಡೆಲ್ಲಿದು ಲೆಫ್ಟಿನೆಂಟ್ ಗವರ್ನರ್ ಅನಿಲ್ ಬೈಜಾಲ್. Former Lok Sabha MP and Union Minister Ajit Singh passed away. He was the chief of which of the following party? ಲೋಕಸಭಾ ಮಾಜಿ ಸಂಸದ್ ಮತ್ತು ಕೇಂದ್ರ ಮಾಜಿ ಸಚಿವ್ ಅಜಿತ್ ಸಿಂಗ್ ಇತ್ತೀಚೆಗೆ ನಿಧನರಾದರು. ಅವರು ಯಾವ ಪಕ್ಷದ ಮುಖ್ಯಸ್ಥರಾಗಿದ್ದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, RLD, ರಾಷ್ಟ್ರೀಯ ಲೋಕ್ ದಲ್. ಲೋಕಸಭೆಯ ಮಾಜಿ ಸಂಸದ್ ಮತ್ತು ಕೇಂದ್ರ ಮಾಜಿ ಸಚಿವ್ ಅಜಿತ್ ಸಿಂಗ್ ಅವರು ಇತ್ತೀಚೆಗೆ ನಿಧನರಾದರು. ಅಂಡ್ ಗೈಸ್, ಅವರು RLD, ರಾಷ್ಟ್ರೀಯ ಲೋಕ್ ದಲ್ ಪಕ್ಷದ ಮುಖ್ಯಸ್ಥರಾಗಿದ್ದರು. ನೇಮ್ ದ ಫಾರ್ಮರ್ ಹೆಡ್ ಆಫ್ ಮಲಂಕಾರ ಮಾರ್ ಥಾಮಸ್ ಸಿರಿಯನ್ ಚರ್ಚ್ ಹೂ ಪಾಸ್ಡ್ ಅವೇ ರೀಸೆಂಟ್ಲಿ. ಇತ್ತೀಚೆಗೆ ನಿಧನರಾದ ಮಲಂಕರ್ ಮಾರ್ ಥಾಮಸ್ ಸಿರಿಯನ್ ಚರ್ಚ್ನ ಮಾಜಿ ಮುಖ್ಯಸ್ಥರನ್ನು ಹೆಸರಿಸಿ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಫಿಲಿಪೋಸ್ ಮಾರ್ ಕ್ರಿಸೋಸೋಟಮ್. ಕೇರಳ ರಾಜ್ಯದ ಮಲಂಕರ ಮಾರ್ ಥಾಮಾ ಸಿರಿಯರ್ ಚರ್ಚ್ನ ಮಾಜಿ ಮುಖ್ಯಸ್ಥರು ಫಿಲಿಪೋಸ್ ಮಾರ್ ಕ್ರಿಸೋಸೋಟಮ್ ಇತ್ತೀಚೆಗೆ ನಿಧನರಾದರು. ಅಂಡ್ ಗೈಸ್, ಹಿ ವಾಸ್ ದ ಲಾಂಗೆಸ್ಟ್ ಸರ್ವಿಂಗ್ ಬಿಷಪ್ ಆಫ್ ಇಂಡಿಯಾ ಅಂಡ್ 68 ವರ್ಷಗಳ ಕಾಲ ಬಿಷಪ್ ಆಗಿ ಸೇವೆ ಸಲ್ಲಿಸಿದರು. ಹೂ ಇಸ್ ದ ಆಥರ್ ಆಫ್ ದ ಚಿಲ್ಡ್ರನ್ಸ್ ಬುಕ್ ದ ಬೆಂಚ್? ಮಕ್ಕಳ ಪುಸ್ತಕ ದಿ ಬೆಂಚ್ ನ ಲೇಖಕರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಮೆಗನ್ ಮಾರ್ಕಲ್. ಮೆಗನ್ ಮಾರ್ಕಲ್ ಅವರು ಚಿಲ್ಡ್ರನ್ಸ್ ಬುಕ್ ದಿ ಬೆಂಚ್ ನ ಲೇಖಕರಾಗಿದ್ದಾರೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ THDC ಇಂಡಿಯಾ ಲಿಮಿಟೆಡ್? THDC ಇಂಡಿಯಾ ಲಿಮಿಟೆಡ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ವಿಜಯ್ ಗೋಯಲ್. ವಿಜಯ್ ಗೋಯಲ್ ಅವರನ್ನು THDC ಇಂಡಿಯಾ ಲಿಮಿಟೆಡ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಿಸಲಾಗಿದೆ. ಅಂಡ್ ಗೈಸ್, THDC ಇಂಡಿಯಾ ಲಿಮಿಟೆಡ್ ಭಾರತೀಯ ಎಲೆಕ್ಟ್ರಿಕ್ ಕಂಪನಿ, ವಿದ್ಯುತ್ ಕಂಪನಿ ಮತ್ತು ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮದ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯಾಗಿದೆ. THDCILದು ಫುಲ್ ಫಾರ್ಮ್ ಗೈಸ್ ತೆಹರಿ ಹೈಡ್ರೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. THDCILದು ಸ್ಥಾಪನೆ 12 ಜುಲೈ 1988 ನಲ್ಲಿ ಆಗಿದೆ ಅಂಡ್ ಹೆಡ್ ಕ್ವಾರ್ಟರ್ಸ್ ಉತ್ತರಾಖಂಡ್ನ ರಿಷಿಕೇಶ್ನಲ್ಲಿದೆ. ಸೊ ವಿಜಯ್ ಗೋಯಲ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ THDC ಇಂಡಿಯಾ ಲಿಮಿಟೆಡ್. ವಿಚ್ ಆರ್ಗನೈಸೇಷನ್ ಪಾರ್ಟ್ನರ್ಡ್ ವಿತ್ ಇಂಡಿಯನ್ ಗವರ್ಮೆಂಟ್ ಟು ಲಾಂಚ್ ವ್ಯಾಕ್ಸಿನ್ ಫೈಂಡರ್ ಟೂಲ್ ಇನ್ ಇಟ್ಸ್ ಮೊಬೈಲ್ ಅಪ್ಲಿಕೇಶನ್? ತನ್ನ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಲಸಿಕೆ ಹುಡುಕುವ ಸಾಧನ ಪ್ರಾರಂಭಿಸಲು ಭಾರತೀಯ ಸರ್ಕಾರದೊಂದಿಗೆ ಯಾವ ಸಂಸ್ಥೆ ಪಾಲುದಾರಿಕೆ ಹೊಂದಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಫೇಸ್ಬುಕ್. ಭಾರತದಲ್ಲಿ ಫೇಸ್ಬುಕ್ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಲಸಿಕೆ ಶೋಧಕ ಸಾಧನವನ್ನು ಪ್ರಾರಂಭಿಸಲು ಫೇಸ್ಬುಕ್ ಭಾರತ ಸರ್ಕಾರದೊಂದಿಗೆ ಸೌಭಾಗ್ಯತ್ವವನ್ನು ಹೊಂದಿದೆ. ಅಂಡ್ ಗೈಸ್,
17 ಲೋಕಲ್ ಲ್ಯಾಂಗ್ವೇಜಸ್ನಲ್ಲಿ ಲಭ್ಯವಿರುವ ಈ ಅಪ್ಲಿಕೇಶನ್ ಲಸಿಕೆ ಪಡೆಯಲು, ವ್ಯಾಕ್ಸಿನ್ ಪಡೆಯಲು, ಸಾರ್ವಜನಿಕರಿಗೆ ಹತ್ತಿರದ ಸ್ಥಳವನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ. ಫೇಸ್ಬುಕ್ ಬಗ್ಗೆ ನೋಡೋಣ ಗೈಸ್. ಫೇಸ್ಬುಕ್ದು ಸಿಇಒ ಮಾರ್ಕ್ ಜಕರ್ಬರ್ಗ್. ಫೇಸ್ಬುಕ್ದು ಸ್ಥಾಪನೆ ಫೆಬ್ರವರಿ 2004 ನಲ್ಲಿ ಆಗಿದೆ ಅಂಡ್ ಫೇಸ್ಬುಕ್ದು ಹೆಡ್ ಕ್ವಾರ್ಟರ್ಸ್ ಕ್ಯಾಲಿಫೋರ್ನಿಯಾ, US ನಲ್ಲಿದೆ. ವೇರ್ ಇಸ್ ದ ಸೆಂಟ್ರಲ್ ಫಾರ್ಮ್ ಮಷಿನರಿ ಟ್ರೈನಿಂಗ್ ಅಂಡ್ ಟೆಸ್ಟಿಂಗ್ ಇನ್ಸ್ಟಿಟ್ಯೂಟ್ ದಟ್ ಹ್ಯಾಸ್ ಸಕ್ಸಸ್ಫುಲಿ ಟೆಸ್ಟೆಡ್ ಇಂಡಿಯಾಸ್ ಫಸ್ಟ್ ಎವರ್ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್? ಭಾರತದ ಮೊದಲನೇ ವಿದ್ಯುತ್ ಟ್ರ್ಯಾಕ್ಟರ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದ ಕೇಂದ್ರ ಕೃಷಿ ಯಂತ್ರೋಪಕರಣಗಳ ತರಬೇತಿ ಮತ್ತು ಪರೀಕ್ಷಾ ಸಂಸ್ಥೆ ಎಲ್ಲಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಬುಧ್ನಿ ಇನ್ ಮಧ್ಯಪ್ರದೇಶ್. ಭಾರತದ ಮೊದಲನೇ ವಿದ್ಯುತ್ ಟ್ರ್ಯಾಕ್ಟರ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದ ಕೇಂದ್ರ ಕೃಷಿ ಯಂತ್ರೋಪಕರಣಗಳ ತರಬೇತಿ ಮತ್ತು ಪರೀಕ್ಷಾ ಸಂಸ್ಥೆ ಮಧ್ಯಪ್ರದೇಶದ ಬುಧ್ನಿನಲ್ಲಿದೆ. ಸೊ ಮಧ್ಯಪ್ರದೇಶ ಬಗ್ಗೆ ನೋಡೋಣ ಗೈಸ್. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾನ್ ಅಂಡ್ ಮಧ್ಯಪ್ರದೇಶದ ಗವರ್ನರ್ ಆನಂದಿಬೆನ್ ಪಟೇಲ್. ಸೊ ಗೈಸ್, ಭಾರತದ ಇಂಪಾರ್ಟೆಂಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ನೋಡೋದಾದ್ರೆ, ಸೊ ಫಸ್ಟ್ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನವದೆಹಲಿಯಲ್ಲಿದೆ. ಸೆಂಟ್ರಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಟಕ್, ಸೆಂಟ್ರಲ್ ಶುಗರ್ ಕೇನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೊಯಂಬಟೂರ್, ಸೆಂಟ್ರಲ್ ಪೊಟ್ಯಾಟೊ ರಿಸರ್ಚ್ ಇನ್ಸ್ಟಿಟ್ಯೂಟ್ ಶಿಮ್ಲಾ, ಸೆಂಟ್ರಲ್ ಟೊಬ್ಯಾಕೊ ರಿಸರ್ಚ್ ಇನ್ಸ್ಟಿಟ್ಯೂಟ್ ರಾಜಮುಂಡ್ರಿ, ಸೆಂಟ್ರಲ್ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಡೆಹ್ರಾಡೂನ್ ಇನ್ ಉತ್ತರಾಖಂಡ್, ನ್ಯಾಷನಲ್ ಶುಗರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಉತ್ತರ ಪ್ರದೇಶದ ಕಾನ್ಪುರ್ನಲ್ಲಿ. ನೆಕ್ಸ್ಟ್ ಸೆಂಟ್ರಲ್ ಫ್ಯೂಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಧನ್ಬಾದ್. ನೆಕ್ಸ್ಟ್ ಸೆಂಟ್ರಲ್ ಲೆದರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇನ್ ಚೆನ್ನೈ, ತಮಿಳುನಾಡು. ನೆಕ್ಸ್ಟ್ ಗೈಸ್, ಸೆಂಟ್ರಲ್ ಮೈನಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಧನ್ಬಾದ್, ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲಕ್ನೋ, ಸೆಂಟ್ರಲ್ ಸಾಲ್ಟ್ ಅಂಡ್ ಮರೈನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಭಾವನಗರ್ ಇನ್ ಗುಜರಾತ್, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇಂಡಿಯಾ ಮ್ಯೂಸಿಯಂ ಕೋಲ್ಕತ್ತಾ, ಸೆಂಟ್ರಲ್ ಜೂಟ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೋಲ್ಕತ್ತಾ, ಸೆಂಟ್ರಲ್ ಕೋಕೋನಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಾಸರಗೋಡ್ ಇನ್ ಕೇರಳ, ಟೆಕ್ಸ್ಟೈಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಹಮದಾಬಾದ್ ಇನ್ ಗುಜರಾತ್, ನ್ಯಾಷನಲ್ ಏರೋನಾಟಿಕಲ್ ಲ್ಯಾಬೋರೇಟರಿ ಕರ್ನಾಟಕದ ಬೆಂಗಳೂರಿನಲ್ಲಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನೋಗ್ರಫಿ ಪಂಜಿ ಇನ್ ಗೋವಾ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಡೆಹ್ರಾಡೂನ್ ಇನ್ ಜಾರ್ಖಂಡ್. ನೆಕ್ಸ್ಟ್ ಗೈಸ್, ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ರೂರ್ಕಿ, ಸೆಂಟ್ರಲ್ ರೋಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನವದೆಹಲಿ, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಮುಂಬೈ, ಹೈ ಆಲ್ಟಿಟ್ಯೂಡ್ ರಿಸರ್ಚ್ ಲ್ಯಾಬೋರೇಟರಿ ಗುಲ್ಮರ್ಗ್, ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲಕ್ನೋ, CFTRI ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು ಕರ್ನಾಟಕ, ಸೆಂಟ್ರಲ್ ಗ್ಲಾಸ್ ಸೆರಾಮಿಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೋಲ್ಕತ್ತಾ, ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಾಗ್ಪುರ್, ಸೆಂಟ್ರಲ್ ಎಲೆಕ್ಟ್ರೋಕೆಮಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಾರೈಕುಡಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಬಯಾಲಜಿ ಕೋಲ್ಕತ್ತಾ. ಸೊ ಗೈಸ್, ಇದು ಭಾರತದ ಇಂಪಾರ್ಟೆಂಟ್ ರಿಸರ್ಚ್ ಸೆಂಟರ್ಸ್. ಸೊ ಗೈಸ್, ಈ ಟಾಪಿಕ್ ಇಂದ ನೀವು ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ವೆನ್ ವಾಸ್ MK ಸ್ಟಾಲಿನ್ ಸ್ವರ್ನ್ ಇನ್ ಆಸ್ ತಮಿಳುನಾಡು ಚೀಫ್ ಮಿನಿಸ್ಟರ್? MK ಸ್ಟಾಲಿನ್ ಯಾವಾಗ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, May 7th. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ MK ಸ್ಟಾಲಿನ್ ಅವರು May 7 ರಂದು ಪ್ರಮಾಣ ವಚನ ಸ್ವೀಕರಿಸಿದರು. ತಮಿಳುನಾಡುದು ಮುಖ್ಯಮಂತ್ರಿ ಗೈಸ್ MK ಸ್ಟಾಲಿನ್ ಅಂಡ್ ತಮಿಳುನಾಡುದು ಗವರ್ನರ್ ಬನ್ವಾರಿಲಾಲ್ ಪುರೋಹಿತ್. ಸೊ ಗೈಸ್, MK ಸ್ಟಾಲಿನ್ ಅವರ DMK ಪಕ್ಷ ಬಗ್ಗೆ ನೋಡೋದೆ, DMKದು ಫುಲ್ ಫಾರ್ಮ್ ದ್ರಾವಿಡ ಮುನ್ನೇತ್ರ ಕಾಜಗಂ. DMKದು ಲೀಡರ್ MK ಸ್ಟಾಲಿನ್, DMKದು ಹೆಡ್ ಕ್ವಾರ್ಟರ್ಸ್ ಚೆನ್ನೈನಲ್ಲಿದೆ. ನೆಕ್ಸ್ಟ್ ಗೈಸ್, DMKದು ಫೌಂಡರ್ CN ಅಣ್ಣಾದುರೈ ಅಂಡ್ DMKದು ಸ್ಥಾಪನೆ 17 ಸೆಪ್ಟೆಂಬರ್ 1949 ನಲ್ಲಿ ಆಗಿದೆ. Recently, Solar Energy Corporation of India has signed a power purchase agreement with which company? ಇತ್ತೀಚೆಗೆ ಭಾರತದ ಸೌರಶಕ್ತಿ ನಿಗಮವು ಯಾವ ಕಂಪನಿಯೊಂದಿಗೆ ವಿದ್ಯುತ್ ಖರೀದಿ ಒಪ್ಪಂದಕ್ಕೆ ಸಹಿ ಹಾಕಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, JSW ಎನರ್ಜಿ. ಇತ್ತೀಚೆಗೆ JSW ಎನರ್ಜಿಯೊಂದಿಗೆ 550 ಮೆಗಾವ್ಯಾಟ್ ಪವನ ವಿದ್ಯುತ್ ಯೋಜನೆಗಳಿಗೆ ವಿದ್ಯುತ್ ಖರೀದಿ ಒಪ್ಪಂದಕ್ಕೆ ಭಾರತದ ಸೌರಶಕ್ತಿ ನಿಗಮವು ಸಹಿ ಹಾಕಿದೆ. ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾದು ಹೆಡ್ ಕ್ವಾರ್ಟರ್ಸ್ ಗೈಸ್ ನವದೆಹಲಿಯಲ್ಲಿದೆ ಅಂಡ್ ಸ್ಥಾಪನೆ ಸೆಪ್ಟೆಂಬರ್ 2011 ನಲ್ಲಿ ಆಗಿದೆ. ಅಂಡ್ ಗೈಸ್, ಭಾರತದ ಮಿನಿಸ್ಟರ್ ಫಾರ್ ನ್ಯೂ ಅಂಡ್ ರಿನ್ಯೂಯಬಲ್ ಎನರ್ಜಿ ರಾಜ್ಕುಮಾರ್ ಸಿಂಗ್. JSW ಬಗ್ಗೆ ನೋಡೋದು ಗೈಸ್, JSW ಎನರ್ಜಿದು ಪ್ರಸ್ತುತ CEO ಪ್ರಶಾಂತ್ ಜೈನ್ ಅಂಡ್ JSW ಎನರ್ಜಿದು ಫೌಂಡರ್ ಸಜ್ಜನ್ ಜಿಂದಾಲ್. Recently, for how many months has the Union Cabinet approved the free grain due to COVID-19 pandemic? ಇತ್ತೀಚೆಗೆ ಕೊರೋನಾ ಸಂಕ್ರಾಮಕದಿಂದಾಗಿ ಕೇಂದ್ರ ಕ್ಯಾಬಿನೆಟ್ ಎಷ್ಟು ತಿಂಗಳು ಉಚಿತ ಧಾನ್ಯವನ್ನು ಅನುಮೋದಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, 2 months. ಇತ್ತೀಚೆಗೆ COVID-19 ಸಾಂಕ್ರಾಮಿಕದಿಂದಾಗಿ ಕೇಂದ್ರ ಕ್ಯಾಬಿನೆಟ್ 2 ತಿಂಗಳು ಉಚಿತ ಧಾನ್ಯವನ್ನು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿಯಲ್ಲಿ ಅನುಮೋದಿಸಿದೆ. PMGKAYದು ಫುಲ್ ಫಾರ್ಮ್ ಗೈಸ್ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ ಅಂಡ್ ಈ ಸ್ಕೀಮ್ದು ಸ್ಥಾಪನೆ ಮಾರ್ಚ್ 2020 ನಲ್ಲಿ ಆಗಿದೆ. ಅಂಡ್ ಈ ಯೋಜನೆಯು ಭಾರತದ ಬಡ ನಾಗರಿಕರಿಗೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಮೂಲಕ ಧಾನ್ಯವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ.
ಅಂಡ್ ಈ ಯೋಜನೆಯು ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ಅಧೀನದಲ್ಲಿರುವ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯು ನಿರ್ವಹಿಸುತ್ತದೆ. ಅಂಡ್ ಗೈಸ್, ಇದು ವಿಶ್ವದ ಅತಿ ದೊಡ್ಡ ಆಹಾರ ಭದ್ರತಾ ಯೋಜನೆಯಾಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ ಮೇ 7? ಮೇ 7 ರಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ವರ್ಲ್ಡ್ ಅಥ್ಲೆಟಿಕ್ಸ್ ಡೇ. ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಲು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಮೇ 7 ರಂದು ವರ್ಲ್ಡ್ ಅಥ್ಲೆಟಿಕ್ಸ್ ಡೇ ಅನ್ನು ಆಚರಿಸಲಾಗುತ್ತದೆ. ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ಹೂ ಹ್ಯಾಸ್ ಬಿನ್ ಕನ್ಫರ್ಡ್ ವಿತ್ ಯುನೆಸ್ಕೋ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಪ್ರೈಸ್? ಯುನೆಸ್ಕೋ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಪ್ರಶಸ್ತಿ 2021 ಯಾರಿಗೆ ನೀಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಮಾರಿಯಾ ರೆಸಾ. ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ವಾಟ್ ಇಸ್ ದ ನೇಮ್ ಆಫ್ ವರ್ಲ್ಡ್ಸ್ ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಪ್? ವಿಶ್ವದ ಮೊದಲ ಕೃತಕ ಬುದ್ಧಿಮತ್ತೆಯ ಹಡಗಿನ ಹೆಸರೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಮೇ ಫ್ಲವರ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ. ಫಸ್ಟ್ ಕ್ವಶನ್ ಇದು, ವೇರ್ ಇಸ್ ದ ಸೆಂಟ್ರಲ್ ಫಾರ್ಮ್ ಮಷಿನರಿ ಟ್ರೈನಿಂಗ್ ಅಂಡ್ ಟೆಸ್ಟಿಂಗ್ ಇನ್ಸ್ಟಿಟ್ಯೂಟ್ ಲೊಕೇಟೆಡ್? ಕೇಂದ್ರ ಕೃಷಿ ಯಂತ್ರೋಪಕರಣಗಳ ತರಬೇತಿ ಮತ್ತು ಪರೀಕ್ಷಾ ಸಂಸ್ಥೆ ಎಲ್ಲಿದೆ? ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ವಿಚ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಅನೌನ್ಸ್ ಗೋಪಬಂಧು ಸಂಬಾಡಿಕಾ ಸ್ವಾಸ್ಥ್ಯ ಬಿಮಾ ಯೋಜನಾ ಫಾರ್ ಜರ್ನಲಿಸ್ಟ್? ಪತ್ರಕರ್ತರಿಗಾಗಿ ಗೋಪಬಂಧು ಸಂಬಾಡಿಕಾ ಸ್ವಾಸ್ಥ್ಯ ಬಿಮಾ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಫ್ರೆಂಡ್ಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ಸೊ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.